ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಮಧ್ಯಯುಗದ ಅದ್ಭುತ ಅರಮನೆ. ಬೃಹತ್ ಗೋಡೆಗಳು, ಸುಂದರವಾದ ಬಾಗಿಲುಗಳು, ಶಿಲ್ಪಕಲೆಗಳಿಂದ ಕೂಡಿದ ಸ್ತಂಭಗಳು. ಆದರೆ ಆ ಭವ್ಯವಾದ ಅರಮನೆಗೆ ಹೊಸ ಮೆರುಗು ನೀಡುವವಳು ರಾಜಕುಮಾರಿ ಅವಂತಿಕಾ. ಅವಳ ಸೌಂದರ್ಯ ಅರಮನೆಗೂ ಮೀರಿದ್ದಾಗಿತ್ತು. ಆದರೆ ಅವಳ ಬದುಕು ಸುಂದರವಾಗಿರಲಿಲ್ಲ. ದಿನವೂ ಅವಳ ದೇಹದ ಮೇಲೆ ಹೊಸ ಗಾಯಗಳು ಮೂಡುತ್ತಿದ್ದವು. ತಲೆ ಸುತ್ತು, ಯಾರದೋ ಚೂಪಾದ ಹಲ್ಲುಗಳ ಕೊರೆತದ ರಕ್ತದ ಗುರುತುಗಳು. ಹೌದು, ಅವಳ ಜೀವನ ಅಜ್ಞಾತ ಶಾಪದಿಂದ ತುಂಬಿ ಹೋಗಿತ್ತು. ಅವಳ ನಗುವಿನ ಹಿಂದಿನ ನೋವನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಒಂದು ರಾತ್ರಿ ರಾಜಕುಮಾರಿ ತನ್ನ ಕೋಣೆಯಲ್ಲಿ ಮಲಗಿದ್ದಾಗ ಆಕೆಯ ಜೊತೆ ಭಯಾನಕ ಘಟನೆಯೊಂದು ನಡೆಯುತ್ತದೆ. ಕತ್ತಲಲ್ಲಿ ಕಿಟಕಿಯ ಅಂಚಿನಲ್ಲಿ ಉರಿ ಕಣ್ಣಿನಂತಹ ಎರಡು ಕಣ್ಣಿನ ಆಕಾರ ಹೊಂದಿದ್ದ ಬೆಳಕುಗಳು ಮಿನುಗುತ್ತವೆ. ನೋಡುತ್ತಿದ್ದಂತೆ ದಟ್ಟ ಕಪ್ಪು ನೆರಳು ಆಕೆಯ ಹತ್ತಿರ ಬಂದು ನಿಂತಿತು. ಅವಂತಿಕಾ, ನೀನು ನನ್ನವಳಾಗಬೇಕು ಎಂದು ತೀಕ್ಷ್ಣ ಗುಡುಗಿನಂತಹ ಧ್ವನಿ ಕೇಳಿಸಿಕೊಂಡಿತು. ಅದೇ ಕ್ಷಣದಲ್ಲಿ ಆಕೆಯ ಗಂಟಲು ಯಾರು ಗಟ್ಟಿಯಾಗಿ ಹಿಡಿದಂತೆ ಅನ್ನಿಸಿತು. ಆಕೆ ನರಳಿದಳು, ಚೀರಾಡಿದಳು. ಆದರೆ ಅವಳ ಧ್ವನಿ ಯಾರಿಗೂ ಕೇಳಿಸಲಿಲ್ಲ. ಹೊಟ್ಟೆ ಬಟ್ಟೆಯನ್ನು ಹರಿದು ಹೋದ ಹಾಗೆ ಭಯೋತ್ಪಾದಕ ಶಬ್ದಗಳು ಆ ಕೋಣೆಯಲ್ಲಿ ಪ್ರತಿಧ್ವನಿಸಲಾರಂಭಿಸಿತು. ಮರುದಿನ ಬೆಳಿಗ್ಗೆ ಅರಮನೆಯ ಸೇವಕರು ಅವಳನ್ನು ನೋಡಿದಾಗ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಒಂದು ಕ್ಷಣ ಭಯದಿಂದ ಹಿಂದೆ ಸರಿದರು. ಅವಳ ಮೈ ಮೇಲೆ ಗಂಭೀರವಾದಂತಹ ಗಾಯಗಳು, ಕೊರಕಲು ಗುರುತುಗಳು, ಆಕೆಯ ಕಣ್ಣುಗಳು ಕೆಂಪಾಗಿ ಮೂಡಿದ್ದವು. ರಾಜಕುಮಾರಿ ತನ್ನ ತಂದೆಯ ರಾಜನ ಬಳಿ ಓಡಿ ಬಂದು ಕಣ್ಣೀರಿಡುತ್ತಾ ಹೇಳಿದಳು, ಅಪ್ಪ, ನಾನು ಇಲ್ಲಿ ಇನ್ನು ಜೀವಿಸಲು ಸಾಧ್ಯವಿಲ್ಲ. ಪ್ರತಿ ರಾತ್ರಿ ಮಲಗಿದಾಗಲೂ ನನ್ನ ಶರೀರದ ಮೇಲೆ ಯಾವುದೋ ಅಜ್ಞಾತ ಶಕ್ತಿ ದಾಳಿ ನಡೆಸುತ್ತದೆ. ರಾಜನ ಕಣ್ಣುಗಳು ನೀರಾಯಿತು. ಆದರೆ ಅವನಿಗೆ ಉತ್ತರ ಗೊತ್ತಿರಲಿಲ್ಲ. ರಾಜಕುಮಾರಿಯ ಮಾತು ಕೇಳಿ ಬೇಸರಗೊಂಡ ಅರಮನೆಯ ವೃದ್ಧ ಪೂಜಾರಿ ತನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತಾ ಇದ್ದಕ್ಕಿದ್ದಂತೆ ಎದ್ದನು. ಮಹಾರಾಜ, ಇದು ಕೇವಲ ಭೂತದ ಕಾಟವಲ್ಲ. ಇದು ಆ ಪಿಶಾಚಿ ರಾಜಕುಮಾರಿಯನ್ನೇ ತನ್ನದಾಗಿಸಿಕೊಳ್ಳಲು ಬರುವ ಸಂಕೇತ ಎಂದು ಘೋಷಿಸಿದನು. ಪೂಜಾರಿಯ ಮಾತನ್ನು ಕೇಳಿ ಎಲ್ಲರೂ ಬೆಚ್ಚಿಬಿದ್ದರು. ರಾಜನು ತಕ್ಷಣ ಒಂದು ಪವಿತ್ರ ಹವನವನ್ನು ಮಾಡಲು ವಿದ್ವಾನರನ್ನು ಕರೆಯಿಸಿದನು. ಆದರೆ ಹವನ ಪ್ರಾರಂಭವಾದ ಕ್ಷಣದಲ್ಲಿ ಪೂಜಾರಿಯ ಸುತ್ತ ಒಂದು ಉದ್ದನೆಯ ಕಪ್ಪು ನಿಸರ್ಗದಂತೆ ಕಾಣುವ ನೆರಳು ಕಾಣಿಸಿಕೊಂಡಿತು. ಆ ದೃಶ್ಯವನ್ನು ಕಂಡು ರಾಜಮನೆತನದ ಆ ಭವ್ಯ ಅರಮನೆಯೊಳಗೆ ದುಃಖ, ತಳಮಳ ಮತ್ತು ಭಯದ ವಾತಾವರಣ ಹಬ್ಬಿತು. ರಾಜಕುಮಾರಿ ಅವಂತಿಕಾ ತನ್ನ ಕೋಣೆಯೊಳಗೆ ಕುಳಿತಿದ್ದಳು. ಕಣ್ಣೀರಿನಿಂದ ತುಂಬಿದ್ದ ಮುಖ, ಬೆವರಿನಿಂದ ಒದ್ದೆಯಾದ ಶರೀರ, ಅವಳ ದೇಹದ ಮೇಲೆ ಹೊಸ ಹೊಸ ಗಾಯಗಳು ಮೂಡುತ್ತಾ ಹೋಗಿದ್ದವು. ದಿನದಿಂದ ದಿನಕ್ಕೆ ಅವಳ ಅಸ್ತಿತ್ವವೇ ನಶಿಸುತ್ತಿರುವಂತೆ ತೋರುತ್ತಿತ್ತು. ಅರಮನೆಯ ಒಬ್ಬರು ಇದಕ್ಕೆ ಸ್ಪಷ್ಟ ಉತ್ತರ ಕೊಡಲಾಗದೆ ಅಸಹಾಯ ಭಾವನೆಯಲ್ಲಿ ಮುಳುಗಿದ್ದರು. ತನ್ನ ತಂದೆ ಮಹಾರಾಜನ ಬಳಿಗೆ ಅವಳ ಕಣ್ಣು ತುಂಬಾ ಭಯದಿಂದ ಹೋಯಿತು. ಅಪ್ಪ, ನಾನು ಬದುಕಲು ಇಚ್ಛಿಸುವುದಿಲ್ಲ. ಈ ಅಜ್ಞಾತ ಶಕ್ತಿ ನನ್ನನ್ನು ದಿನ ದಿನಕ್ಕೂ ಹಿಂಸಿಸುತ್ತದೆ. ನನಗೆ ರಕ್ಷಣೆ ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅವಳ ಧ್ವನಿಯಲ್ಲಿ ಭಯವೂ ನೋವು ತುಂಬಿ ಬಂತು. ಅದನ್ನು ಕೇಳಿ ರಾಜನ ಕಣ್ಣಲ್ಲಿ ನೀರು ತೊಟ್ಟಿಕ್ಕಿತು. ರಾಜಕುಮಾರಿ ತನ್ನ ಜೀವನಕ್ಕಾಗಿ ಕೈ ಮುಗಿದು ತನ್ನ ತಂದೆ ರಾಜನ ಮುಂದೆ ಕಣ್ಣೀರಿಡುತ್ತಾಳೆ. ಆದರೆ ಆತನ ಕೈಯಲ್ಲಿ ಏನೂ ಇರಲಿಲ್ಲ. ಅದೇ ರಾತ್ರಿ ಅರಮನೆಯ ಆ ಭಯಾನಕ ನಿಶ್ಶಬ್ದತೆಯೊಳಗೆ ಭೀಕರ ಘಟನೆಯೊಂದು ನಡೆಯಿತು. ರಾಜಕುಮಾರಿ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಆಕೆಯ ಸೀರೆ ಮೇಲೇರಿತು. ಅವಳು ಕಣ್ಣು ತೆರೆಯುವ ಮುನ್ನವೇ ಒಂದು ಭಯಾನಕ ಶಕ್ತಿಯು ಆಕೆಯ ಹಗ್ಗದಂತೆ ಎಳೆದಿತ್ತು. ಆಕೆಯ ದೇಹ ಬೆವರಿನಿಂದ ಕೂಡಿತ್ತು. ದೀರ್ಘವಾಗಿ ಉಸಿರು ಬಿಡಲು ಶುರು ಮಾಡಿದಳು. ಆದರೆ ಗಡಿಯಾರ ನಿಂತಂತೆ ತಕ್ಷಣವೇ ಎಲ್ಲವೂ ಶಾಂತವಾಗಿ ಬಿಟ್ಟಿತು. ಒಂದು ಕ್ಷಣ ಶಾಂತತೆ. ಆಕೆ ಅಲ್ಪ ಹೊತ್ತು ಉಸಿರಾಡಿದಳು. ಆದರೆ ತಕ್ಷಣವೇ ಆಕೆಯ ಹಾಸಿಗೆಯ ಪಕ್ಕದಲ್ಲೇ ಗೋಡೆಯೊಳಗೆ ಒಂದು ಜೋಡಿ ಕೆಂಪು ಕಣ್ಣುಗಳು ಕಾಣಿಸತೊಡಗಿದವು. ಅದು ಕೇವಲ ಕಣ್ಣುಗಳಲ್ಲ, ಅದು ಭೂತವೋ, ಪಿಶಾಚಿಯೋ ಅಥವಾ ಇನ್ನೂ ಭೀಕರನಾದ ದೈತ್ಯನೋ.